திருச்சிற்றம்பலம். ஓம் சிவா திருச்சிற்றம்பலம். ತಿರುಚಿಟ್ರಂಬಲಂ ಗುರುದೇವ. ಗುರು ಪ್ರೇಮ ಅಂದ್ರೆ ಏನು? ಗುರು ಪ್ರೇಮವ ಗುರುವೇ ಪ್ರೇಮ. ಅಲ್ಲಿ ಗುರು ಪ್ರೇಮ ಅಂತ ಇದೆ. ಆ ಗುರುವೇ ಪ್ರೇಮ, ಆ ಗುರುವೇ ಕರುಣಾಮಯಿ, ಆ ಗುರುವೇ ಎಲ್ಲರಿಗೂ ಬೇಕಾದವರು. ಗುರುವಿನ ಹತ್ರ ಪ್ರೇಮ ಆಗಿ ಹೋಗುವುದು. ಗುರು ಪ್ರೇಮ ಮಾಡುವುದಿಲ್ಲ ಇಲ್ಲಿ. ಆ ಗುರುವೇ ಪ್ರೇಮ. ಪ್ರೇಮ ಯಾರನ್ನು ಪ್ರೇಮ ಮಾಡೋದು? ಪ್ರೇಮ ಯಾರಿಗಿಲ್ಲ ಅವರು ಪ್ರೇಮವನ್ನು ಹುಡುಕಿಕೊಂಡು ಹೋಗ್ತಾರೆ. ಇಷ್ಟೇ ಅಲ್ವ ವಿಚಾರ ಇರೋದು. ಯಾರಿಗೊಬ್ಬರಿಗೆ ಪ್ರೀತಿ ಇಲ್ಲ. ಪ್ರೀತಿ ಅಂದರೆ ಸರ್ವ ಜೀವರಾಶಿಗಳಲ್ಲಿ ಉಂಟಾಗುವ ವಿಚಾರ ಪ್ರೀತಿ. ಪ್ರೇಮ ಅಂತ ಹೇಳಿದರೆ ಉಂಟಲ್ವ, ಅದು ಒಂದು ಆತ್ಮ ಇನ್ನೊಂದು ಆತ್ಮ ಜೊತೆ ಬೆರೆಯುವುದು. ಅದಕ್ಕೆ ಪ್ರೇಮ ಅಂತ ಹೇಳೋದು, ಲವ್ ಅಂತ ಹೇಳೋದು. ನಿಜವಾಗಿ ಲವ್ವಿಗೆ ಕನ್ನಡದಲ್ಲಿ ನಮಗೆ ತಿಳಿದ ಅರ್ಥ ಪ್ರೇಮ ಅಂತೇಳಿ. ಪ್ರೀತಿ ಅಂತ ಹೇಳಿದರೆ ಅದು ಸಕಲ ಜೀವರಾಶಿಗಳಲ್ಲಿರೋದು ಪ್ರೀತಿ. ಎಲ್ಲರ ಹತ್ರ ಪ್ರೀತಿ ಇರ್ತದೆ. ಅರ್ಥಾಗ್ತದಾ? ಪ್ರೇಮ ಹಾಗೆ ಆಗೋದಿಲ್ಲ. ಪ್ರೇಮ ಒಬ್ಬರ ಹತ್ರ ಮಾತ್ರ ಆಗೋದು. ಅದು ಯಾರ ಹತ್ರ ಆತ್ಮ ತುಂಬ ಅಟ್ಯಾಚ್ಮೆಂಟಲ್ಲಿ ಉಂಟು, ಒಂದು ಮನಸ್ಸಿನ ಪ್ರೀತಿ ಸರಿ ಬರೋದಿಲ್ಲ ಇಲ್ಲಿ, ಖಂಡಿತ ಸರಿ ಬರೋದಿಲ್ಲ ಮನಸ್ಸಿನ ಪ್ರೀತಿ. ಮನಸ್ಸಿನ ಪ್ರೀತಿಯಲ್ಲಿ ಗೊಂದಲವೇ, ಸಂಶಯವೇ ಇರುವುದು. ಮನಸ್ಸಿನ ಪ್ರೀತಿಯಲ್ಲಿ ಆತ್ಮದ ಪ್ರೀತಿಯಾಗಬೇಕು. ಆತ್ಮದ ಪ್ರೀತಿಯಾಗ ಅದು ಡಿವೈನ್ ಲವ್ ಆಗ್ತದೆ. ಅಲ್ಲಿ ಸ್ವಾರ್ಥ ಇಲ್ಲ, ನಿಸ್ವಾರ್ಥ. ಅಲ್ಲಿ ಯಾವುದೇ ಕಂಡೀಷನ್ ಇಲ್ಲ, ಯಾವುದೇ ಒಂದು ಅಧಿಕಾರ ಇಲ್ಲ. ಅಲ್ಲಿ ನೀನು ಹೇಗೆ ಆಗಿ, ನೀನು ಏನು ನೆನೆಸ್ತೀಯ ಅದೇ ಎಸ್. ಕಾರಣ ಏನಾದರೂ ಎರಡು ಆತ್ಮ ಒಂದಾಗಿ ಉಂಟು. ಎರಡು ಆತ್ಮ ಒಂದಾದ ಪ್ರೀತಿ ಸಿಕ್ಕಿದರೆ ಅದು ದೈವಿಕ ಪ್ರೀತಿ, ದೈವಿಕ ಪ್ರೇಮ, ಏನು ಬೇಕಾದರೂ ಹೇಳ್ಬೋದು ಅದಕ್ಕೆ. ಒಟ್ಟಿನಲ್ಲಿ ಅದು ಈ ಭೌತಿಕ ಪ್ರಪಂಚದಲ್ಲಿ ಮಾಯೆಗೆ ಸಂಬಂಧಪಟ್ಟ ಪ್ರೀತಿ ಅಲ್ಲ, ಪ್ರೇಮ ಅಲ್ಲ. ಈಗ ಪ್ರೇಮ ಅಂತ ಹೇಳಿದರೆ ಗುರುವಿನ ಹತ್ರ ಪ್ರತಿಯೊಬ್ಬರಿಗೂ ಪ್ರೇಮವೇ ಆಗೋದು, ಲವ್ವೇ ಆಗೋದು. ಇದು ಸತ್ಯ. ಭಗವಂತನ ಹತ್ತಿರ ಪ್ರತಿಯೊಬ್ಬರಿಗೆ ಲವ್ ಆಗೋದಾದರೆ ಗುರುವಿನ ಹತ್ರ ಲವ್ ಆಗೋದ್ರಲ್ಲಿ ಸಂದೇಹವೇ ಇಲ್ಲ, ಖಂಡಿತವಾಗಿ. ಭಗವಂತನನ್ನು ಎಲ್ಲರೂ ಪ್ರೀತಿಸ್ತಾರೆ ಅಂತ ಹೇಳುವ ಒಂದು ಸ್ಥಿತಿಯನ್ನು ಶ್ರೀಕೃಷ್ಣ ಪರಮಾತ್ಮನ ಒಂದು ಕಥೆಯಲ್ಲಿ ತಿಳ್ಕೊಳ್ಬೋದು ಅಲ್ಲ. 16,000 ಜನ ಹೆಂಡತಿಯರು ಅಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಯಾವುದೋ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಅದು ಮನಸ್ಸಿಗೆ ಸಂಬಂಧಪಟ್ಟು ಹೇಳಿದಾರ, ಅಲ್ಲ ಜ್ಞಾನಕ್ಕೆ ಸಂಬಂಧಪಟ್ಟು ಹೇಳಿದಾರ, ಅಲ್ಲ ಆತ್ಮಕ್ಕೆ ಸಂಬಂಧಪಟ್ಟು ಹೇಳಿದಾರ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೆ ಪಾಠ ಮಾಡಿದ. ಹೌದು. ಯಾವುದರ ಬಗ್ಗೆ? ಈ ಪ್ರೇಮದ ಬಗ್ಗೆ. ಶ್ರೀಕೃಷ್ಣ ಪರಮಾತ್ಮನೇ ಅಲ್ಟಿಮೇಟ್ ಅದರಲ್ಲಿ. ಈ ಪ್ರೇಮ ಅಂತ ಹೇಳಿದರೆ ಏನು, ಪ್ರೀತಿ ಅಂದರೆ ಏನು, ಒಂದು ಹೆಣ್ಣಿನ ಹತ್ರ ಯಾವ ರೀತಿ ಮಾತಾಡಬೇಕು, ಒಂದು ಸಮಯ ಸಂದರ್ಭ ಪರಿಸ್ಥಿತಿಯಲ್ಲಿ ಯಾವ ರೀತಿ ಇರಬೇಕು ಅಂತೇಳಿ ಪ್ರಪಂಚಕ್ಕೆ ಒಂದು ಸಾರಿದವನು ಯಾರು? ಶ್ರೀಕೃಷ್ಣ ಪರಮಾತ್ಮ. ಅದು ಪ್ರೇಮವೇ. ಈ ಪ್ರೇಮ ಎಂಬ ವಿಚಾರ ಗುರುವಿನ ಹತ್ರ ಪ್ರೇಮ ಆಯಿತು ಅಂತ ಹೇಳಿದರೆ ಅದು ಪ್ರಕೃತಿ ಜೊತೆ ಪ್ರೇಮ ಆಯಿತು ಅಂತ ಅರ್ಥ. ಪ್ರಕೃತಿ ಜೊತೆ ಪ್ರೇಮ ಆಯಿತು ಅಂತ ಹೇಳಿದರೆ ತನ್ನಿಂದ ತಾನಾಗಿ ಎಲ್ಲ ವಿಚಾರಗಳು ಕನೆಕ್ಟ್ ಆಗ್ತಾ ಹೋಗ್ತದೆ ಆಟೋಮೆಟಿಕ್ಕಾಗಿ. ಆದ ಕಾರಣ ಹೇಳೋದು ಗುರುವೇ ಪ್ರೇಮ, ಗುರುವೇ ಪ್ರೀತಿ, ಗುರುವೇ ತಂದೆ, ಗುರುವೇ ತಾಯಿ, ಗುರುವೇ ಬಂಧು ಬಳಗ. ಇನ್ನು ಕೆಲವರ ಮನಸ್ಸಿಗೆ ಅವರವರ ಇಚ್ಛೆಯಂತೆ. ಅರ್ಥ ಆಯ್ತಲ್ಲ? ಒಂದು ಲವರಾಗಿ ನೋಡ್ಬೋದು, ಒಂದು ಗಂಡನಾಗಿ ನೋಡ್ಬೋದು. ಸತ್ಯ ಹೇಳೋದು, ಇದರಲ್ಲಿ ಏನು ಮುಚ್ಚು ಮರೆ ಇಲ್ಲ. ಒಳಗೆ ಏನು ನೆನೆಸ್ತಾರೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲಲ್ಲ. ಎಷ್ಟು ಸಹ ಮಾತಾಡ್ಬೋದು, ಒಳಗಿನಿಂದ ಒಂದು ವ್ಯಕ್ತಿಯ ಒಳಗೆ ಏನು ಓಡ್ತದೆ ಅಂತ ಯಾರಿಗೂ ಗೊತ್ತಾಗ್ತದೆ? ಗೊತ್ತಾಗೋದಿಲ್ಲ.
ಯಾರಿಗೆ ಗೊತ್ತು ಮಾಡಿಸ್ಬೇಕು ಅವ್ರಿಗೆ ಗೊತ್ತು ಮಾಡಿಸ್ತಾರೆ ಅವರು ಯಾವುದೋ ಒಂದು ರೂಪದಲ್ಲಿ. ಆದ ಕಾರಣ ಹೇಳೋದು ಗುರು ಅಂದರೆ ಕನ್ನಡಿ ಇದ್ದಾಗಪ್ಪ, ನೀನು ಹೇಗೆ ನೋಡ್ತೀಯ ಹಾಗೆ ಗುರು. ಗುರುವನ್ನು ಪ್ರೇಮ ಮಾಡೋದಲ್ಲ ಇಲ್ಲಿ, ನಿಮ್ಮ ಆತ್ಮವನ್ನು ನೀವು ಪ್ರೇಮಿಸುವುದು, ನಿಮ್ಮ ಆತ್ಮವನ್ನು ನೀವು ಪ್ರೀತಿಸುವುದು. ಇದು ನಿಮಗೆ ಏನು ಅನಿಸ್ತದೆ ಅಂತೇಳಿದರೆ ಆ ಗುರುವಿನ ಜೊತೆ ಒಂದು ಪ್ರೇಮ ಆಯಿತು ಅಂತ ನೆನೆಸ್ತೀವಿ. ತಪ್ಪು. ಗುರುವಿನ ಜೊತೆ ಪ್ರೇಮ ಆಗೋದಿಲ್ಲ. ಗುರುವೇ ಅಲ್ಲಿ ಪ್ರೇಮವಾಗಿರ್ತಾನೆ ಅಂತ ಹೇಳೋದು. ಬಿಡಿಸಲಾಗದ ಒಂದು ಸ್ಥಿತಿಯಲ್ಲಿ ಇರ್ತಾನೆ ಯಾರು? ಗುರು. ತನ್ನ ಆತ್ಮದಿಂದ ಹೊರಗೆ ಹೋಗದ ಸ್ಥಿತಿಯಲ್ಲಿ ಇರ್ತಾನೆ ಗುರು. ಆಗ ನೀವು ಯಾವುದನ್ನು ಪ್ರೀತಿಸೋದು? ನಿಮ್ಮ ಆತ್ಮವನ್ನೇ ಪ್ರೀತಿಸುವಾಗ ನಿಮಗೆ ಆ ಗುರುವನ್ನು ಪ್ರೀತಿಸಿದ ಹಾಗೆ ಒಂದು ಫೀಲ್ ಆಗೋದು. ಇಲ್ಲಿ ನಿಮ್ಮ ಆತ್ಮ ಶುದ್ಧವಾಗುವುದಿಲ್ಲ. ನಿಮ್ಮ ಆತ್ಮ ನಿಮ್ಮನ್ನು ಸಂತೋಷದ ದಾರಿಯಲ್ಲಿ ತಗೊಂಡು ಹೋಗ್ತದೆ. ಆ ಪ್ರೀತಿ ಎಂಬ ವಿಚಾರ ಬಂದ ಕೂಡಲೇ ಆತ್ಮಕ್ಕೆ ಏನೋ ಒಂದು ಸಂತೋಷ ಉಂಟಾಗ್ತದೆ, ಎಲ್ಲವನ್ನು ಮರೀತದೆ ಅದು, ಎಲ್ಲವನ್ನು ಮರೀತದೆ ಅದು. ಇದು ನಮಗೆ ಈ ಎಂತ ಹೇಳೋದು, ಭೌತಿಕ ಪ್ರಪಂಚದಲ್ಲಿ ಈ ಕಾಯ ಶರೀರದಲ್ಲಿ ಒಳಗಾಗುವ ವಿಚಾರ ಹೊರಗೆ ಇನ್ನೊಂದು ರೂಪದಲ್ಲಿ ಕಾಣೋದು. ಒಳಗಾದರೆ ತಾನೇ, ಒಳಗೆ ಏನಾದರೂ ಒಂದು ವಿಷಯ ಸೃಷ್ಟಿಯಾದರೆ ತಾನೇ ಅದು ಹೊರಗೆ ಬರೋದು. ಒಬ್ಬರನ್ನು ನೋಡೋಕೆ ಒಂದು ಸಂತೋಷ ಆಗ್ತದೆ ಅಂತ ಹೇಳೋಕೆ ನಗು ಬಂದೇ ಬರ್ತದಲ್ಲ. ಆ ನಗು ನಿಮ್ಮ ಮುಖದಲ್ಲಿ ಕಾಣೋದು. ಆ ನಗು ಎಲ್ಲಿರೋದು? ಅದು ನಿಮ್ಮ ಒಳಗಿರೋದು. ಆಗ ಯಾವುದು ಮಾಡೋದು? ನಿಮ್ಮ ಆತ್ಮದಾನೆ. ಆಗ ನಿಮ್ಮ ಆತ್ಮವನ್ನು ತಾನೇ ನೀವು ಪ್ರೀತಿಸೋದು ಫಸ್ಟ್ ಆಫ್ ಆಲ್. ಈ ಸೂಕ್ಷ್ಮವನ್ನು ತಿಳಿಯಿರಿ. ಪ್ರತಿಯೊಂದು ವಿಚಾರವು ತನ್ನ ಒಳಗಾದರೆ ಮಾತ್ರ. ಆ ಒಬ್ಬನ ನೋಡೋಕೆ ತುಂಬ ಕೋಪ ಬರ್ತದೆ, ಎರಡು ಬೈದು ಬಿಡ್ತೇವೆ ಅಂತ ಹೇಳಿದರೆ ಅದು ನಿನ್ನ ಒಳಗೆ ಬಂದ ವಿಚಾರ, ಅದು ನಿನ್ನ ಒಳಗೆ ಸೃಷ್ಟಿಯಾದ್ದು. ಒಳಗೆ ಸೃಷ್ಟಿಯಾದ್ದು ನಿಲ್ಲುವುದಿಲ್ಲ, ವಿತಿನ್ ಸೆಕೆಂಡಲ್ಲಿ ಬಂದು ಬಿಡ್ತದೆ ಪಟ್ಟ ಅಂತೇಳಿ. ಕೋಪ ಬರುವಾಗ, ತುಂಬ ಸಂತೋಷ ಆಗುವಾಗ, ತುಂಬ ನಗುವಾಗ ಆ ನಗು ಎಲ್ಲಿಂದ ಬರ್ತದೆ? ಈಗ ಒಬ್ಬ ಹೇಳ್ತಾನೆ ನಮ್ಮನ್ನು ನಗಿಸ್ತಾನೆ ಅಂತ ಹೇಳುವಾಗ ಆ ನಗು ಹೇಗೆ ಬರ್ತದೆ, ಎಲ್ಲಿಂದ ಬರ್ತದೆ? ಪ್ರತಿಯೊಂದು ವಿಚಾರವು ನಿಮ್ಮ ಆತ್ಮವೇ ಮಾಡೋದಿಲ್ಲ. ನಿಮ್ಮ ಆತ್ಮ ಏನೆಲ್ಲ ಮಾಡ್ತದೆ ಅದು ಹೊರಗೆ ಕಾಯರೂಪದಲ್ಲಿ ಬರುವಾಗ ಅನೇಕ ರೀತಿಯಲ್ಲಿ ಪರಿವರ್ತನೆಯಾಗಿ ಕಾಣ್ತದೆ. ಭೌತಿಕ ಪ್ರಪಂಚದಲ್ಲಿ, ಈ ಮಾಯಾ ಪ್ರಪಂಚದಲ್ಲಿ. ಅರ್ಥ ಆಗ್ತಾ ಹೇಳೋದು? ಆಗ ಒಂದು ಗುರುವನ್ನು ನೋಡುವಾಗ ನಿಮಗೆ ಸಂತೋಷ ಆಗ್ತದೆ, ಒಂದು ಪ್ರೇಮ ಆಗ್ತದೆ ಅಂತ ಹೇಳಿದರೆ ಅದು ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡಿಕೊಳ್ಬೇಕಾದ ವಿಚಾರ ಏನು ಅಂತ ಹೇಳಿದರೆ, ಇದು ನಮ್ಮ ಒಳಗೆ ಒಂದು ಪರಿವರ್ತನೆ ಆಗ್ತಾ ಉಂಟಲ್ಲ. ಇಲ್ಲಿ ನಾವು ಏನು ಹೇಳೋದು? ನಿಮ್ಮನ್ನು ನೋಡಿದ ಕೂಡಲೇ ನಾವು ಪರಿವರ್ತನೆ ಆದೆವು, ನಿಮ್ಮನ್ನು ನೋಡಿದ ಕೂಡಲೇ ನಮಗೆಲ್ಲ ಮರೆತು ಹೋಯಿತು, ನಿಮ್ಮನ್ನು ನೋಡಿದ ಕೂಡಲೇ ಮಾತೇ ಬರಲಿಲ್ಲ, ನಿಮ್ಮನ್ನು ನೋಡಿದ ಕೂಡಲೇ ಹಾಗೆ ಆಯಿತು, ನೀವು ಕನಸಿನಲ್ಲಿ ಬರ್ತೀರಿ, ನೀವು ನಿನ್ನೆ ಮನೆ ಹತ್ರ ಬಂದಿದ್ದಿರಿ. ಇವರು ಏನು ಮಾಡೋದೇ ಇಲ್ಲ. ಇದು ನಿಮ್ಮ ಆತ್ಮ ಅಷ್ಟರ ಮಟ್ಟಿಗೆ ಅವರ ಜೊತೆ ಬೆರೆಯುವಾಗ ಕನಸಲ್ಲಿ ಬಂದಾಗೆ ಆಗೋದು. ನಿಮ್ಮ ಆತ್ಮ ಆ ಗುರುವನ್ನು ಯಾವ ರೀತಿ ಪ್ರೀತಿಸ್ತದೆ ಅದೇ ರೀತಿ ನಿಮಗೆ ಒಂದು ಪಿಕ್ಚರ್ ಸಿಗೋದು. ಈ ಸತ್ಯವನ್ನು ತಿಳಿತಾರೆ ಅವರು ಗುರುಗಳು. ಒಳ್ಳೆ ತಿಳಿದ ಗುರುಗಳು ತಿಳಿತಾರೆ ಈ ಸತ್ಯವನ್ನು. ತಿಳಿದು 1000 ರೀತಿಯಲ್ಲಿ ಪರೀಕ್ಷೆ ಮಾಡಿಬಿಡ್ತಾರೆ. ನಿಜವಾಗಿ ಪ್ರೀತಿ ಮಾಡ್ತಾರಾ, ನಿಜವಾಗಿ ಪ್ರೇಮ ಮಾಡ್ತಾರಾ, 10 ಜನರ ಮುಂದೆ ಅವಮಾನ ಮಾಡಿ ನೋಡ್ತಾರೆ. ಇನ್ನು ಮಾಡಲಿಕ್ಕಾಗದ ಕೆಲಸವನ್ನೆಲ್ಲ ಮಾಡಲಿಕ್ಕೆ ಹೇಳ್ತಾರೆ. ಸುಮ್ಮನೆ ಆದರೆ ಏನಾದ್ರು ಹೇಳಿಬಿಡ್ತಾರೆ, ಒಂದು ಅಪವಾದ ಹಾಕಿಬಿಡ್ತಾರೆ, ನಿನ್ನ ಕಳ್ಳ ಸರಿಯೇ ಇಲ್ಲ ಅಂತೇಳಿ. ಈಗೆಲ್ಲ ಮಾಡಿ ಎಲ್ಲ ಆದ ಮೇಲೆ ಕೊನೆಗೆ ಎಲ್ಲಿಯಾದರೂ ಸ್ವಲ್ಪ ತೃಪ್ತಿ ಆಯಿತು ಅಂತ ಹೇಳಿದರೆ, ಅಲ್ಲ ಎಲ್ಲವನ್ನು ಸಹಿಸಿಕೊಂಡು ನಗುಮುಖದಲ್ಲಿ ಎಲ್ಲವನ್ನು ಸಹಿಸಿಕೊಂಡು ಹೋದ ಅಂತ ಹೇಳುವಾಗ ಇವನ ಪ್ರೀತಿ ನಿಜವಾದ ಪ್ರೀತಿ, ಇವನ ಭಕ್ತಿ ನಿಜವಾದ ಭಕ್ತಿ, ಇವನನ್ನು ಖಂಡಿತವಾಗಿ ನಂಬಬಹುದು.
ಇವನಿಗೇನೋ ಒಂದೆರಡು ವಿಷಯ ತಿಳಿಸ್ಬೋದು. ಇವನು ಇದೇ ದಾರಿಯಲ್ಲಿ ಇರುವವ, ಇದೇ ದಾರಿಯಲ್ಲಿ ಬರುವವ, ಇವನಿಂದ ಏನಾದರೂ ಲೋಕಕ್ಕೆ ಒಳ್ಳೆಯದಾಗ್ಬೋದು ಅಂತ ಹೇಳುವ ಸಮಯದಲ್ಲಿ ಅಂಥ ಭಕ್ತರನ್ನು, ಅಂಥ ಶಿಷ್ಯಂದರನ್ನು ಸ್ವಲ್ಪ ಪಕ್ಕದಲ್ಲಿ ಕೂತ್ಕೊಳಿಸ್ತಾರೆ. ಆ ಪಕ್ಕದಲ್ಲಿ ಕೂತುಕೊಳ್ಳಿಸುವಾಗ ಅಹಂಕಾರ ಬಂದರೆ ಪುನಃ ದೂರಕ್ಕೆ ತಳ್ಳಿಬಿಡ್ತಾರೆ. ನಡಿ ನೀನು ಹೊರಗೆ. ಎಷ್ಟು ದೂರ ಬಂದಾಯಿತು, ಹತ್ತಿರದಲ್ಲಿ ಕೂತ್ಕೊಂಡಾಯಿತು. ಹತ್ತಿರದಲ್ಲಿ ಕೂತ್ಕೊಂಡ ಮೇಲೆ ನಾನು ಹೇಗೆ ಬಂದೆ ಅಂತೇಳಿ ಗೊತ್ತಿಲ್ಲದಿದ್ದರೆ, ಇದು ಯಾಕೆ ಹೇಳ್ತೇನೆ ಗೊತ್ತುಂಟ? ಒಂದು ಗುರುವನ್ನು ಪ್ರೇಮ ಮಾಡೋದಷ್ಟು ಸುಲಭದ ವಿಚಾರ ಅಲ್ಲ, ಸಾಧ್ಯನೇ ಇಲ್ಲ. ಯಾರನ್ನು ಬೇಕಾದರೂ ಪ್ರೇಮ ಮಾಡ್ಬೋದು. ಇಲ್ಲಿ ಒಂದು ಗುರುವನ್ನು ಪ್ರೇಮ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನೀವು ಕೇಳಿದ ಪ್ರಶ್ನೆ ಎಂತ, ಗುರು ಪ್ರೇಮ ಅಂದರೆ ಏನು ಅಂತೇಳಿ. ಸತ್ಯ ಕೂಡ ಅದು. ಆ ರೀತಿ ಪ್ರೇಮ ಆಗಿಯೇ ಶಿವಪಾರ್ವತಿ ಒಂದಾದದ್ದು. ಅದು ಲೋಕ ಕಲ್ಯಾಣಕ್ಕೆ ಅಂತ ಹೇಳಿದರು ಅಲ್ವ? ಯಾವುದು? ಶಿವಪಾರ್ವತಿಯನ್ನು. ಶಿವನಿಗೆ ಬೇಕಾಗಿಯೇ ಸತಿ ಹುಟ್ಟಿದರೂ ಕೂಡ ಆ ಸತಿ ಶಿವನ ಹತ್ರ ಹೋಗಿ ತಲುಪಬೇಕಾದ್ರೆ ನಡುವಿನಲ್ಲಿ ಎಷ್ಟು ವಿಷಯಗಳು ಬೇಕಿತ್ತು ಅಲ್ವ? ಸ್ವಂತ ಅಪ್ಪನನ್ನೇ ಎದುರು ಹಾಕಬೇಕಾಗಿ ಬಂತು. ಸತ್ಯ ಅಲ್ವಾ? ಇದನ್ನು ಒಪ್ತಿರಲ್ವ? ಇದನ್ನು ಒಪ್ಪುವಾಗ, ಈಗಿನ ಕಾಲದಲ್ಲಿ ಲವ್ ಆಗುವಾಗ ಹೆಣ್ಣು ಮಕ್ಕಳು ಮನೆಯಲ್ಲಿ ಒಂದು ರ್ಯಾಶ್ ಆಗಿ ಮಾತಾಡ್ತಾರೆ ಅಂತೇಳಿದರೆ ಅದು ಕೂಡ ಸರಿ ಅಲ್ವ? ಏನು ಹೇಳ್ತಾರೆ? ಲೋಕ ಕಲ್ಯಾಣಕ್ಕೆ ಅಂತ ಹೇಳ್ತಾರೆ ಅದನ್ನು. ಅವರು ಅದಕ್ಕೆ ಹಾಗೆ ಇದ್ದವರು, ಅದು ಮನೆಯಿಂದ ಹೊರಗೆ ಬರಲಿಕ್ಕೆ ಬೇಕಾಗಿ ಸಾವಿರ ವಿಚಾರಗಳು ಅಂತೇಳಿ. ಇದನ್ನು ನಮ್ಮ ಜೀವನಕ್ಕೆ ನಾವು ಅಪ್ಲೈ ಮಾಡಬೇಕು ಅಂತ ಹೇಳೋದು. ಇದೇ ಸತ್ಯ ಅಂತ ಹೇಳೋದು. ನಿಮ್ಮ ಒಳಗೆ ಏನು ಆಗ್ತದೆ, ನಿಮ್ಮ ಒಳಗೆ ಏನು ಸರಿ ಅಂತ ಕಾಣ್ತದೆ, ಅದಕ್ಕೆ ತಕ್ಕವಾಗಿ ನಿಮ್ಮ ಜೀವನ ಇರೋದು ಹೊರತು ಬೇರೊಬ್ಬರಿಗೆ ಆಗಲಿ ಜೀವನ ಇಲ್ಲ. ಆ ಸಮಯದಲ್ಲಿ ಬರೋದು ಬಂದೇ ಬರ್ತದೆ. ಲವ್ ಆಗೋ ಸಮಯ ಲವ್ ಆಗಿಯೇ ಆಗ್ತದೆ. ಆತ್ಮ ಬಯಸ್ತದೆ ನನಗದು ಬೇಕು ಅಂತೇಳಿ. ನಾವು ನೆನೆಸ್ತೇವೆ, ಏನು ನೆನೆಸ್ತೇವೆ ಗೊತ್ತುಂಟ? ಅವಳು ಲವ್ ಮಾಡ್ತಾ ಇದ್ದಾಳೆ, ಅವನು ಲವ್ ಮಾಡ್ತಾ ಇದ್ದಾನೆ. ನಾವು ಹೊರಗಿನ ದೇಹಕ್ಕೆ ಪ್ರಾಮುಖ್ಯತೆ ಕೊಡ್ತೇವೆ. ಸೊ ಇಲ್ಲಿ ದೇಹ ಇಲ್ಲ, ಇಲ್ಲಿ ದೇಹ ಕೆಲಸ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ದೇಹವನ್ನು ಆಟ ಆಡಿಸೋದು ಯಾವುದು? ಈಗ ಸತ್ತೋದ ಬಾಡಿ ಏನಾದರೂ ಪ್ರಯೋಜನಕ್ಕೆ ಬರ್ತದ? ಏನಾದ್ರು ಕೆಲಸಕ್ಕೆ ಬರ್ತದ? ದೇಹ ಉಂಟಲ್ಲ. ಆಗ ದೇಹವನ್ನು ಆಟ ಆಡಿಸೋ ಕಾರಣದಾನೆ ದೇಹ ಆಡೋದು, ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು, ಅವ್ರ ಹತ್ರ ಮಾತಾಡೋದು, ಇವ್ರ ಹತ್ರ ಮಾತಾಡೋದು, ಅದು ಬೇಕು ಅಂತ ಹೇಳೋದು, ಇದು ಬೇಕು ಅಂತ ಹೇಳೋದು ಅಲ್ವಾ? ಸತ್ಯ ಅಲ್ವಾ? ಸತ್ಯ ಅಲ್ವಾ? ಆಗ ಒಳಗೆ ಆಟ ಆಡಿಸ್ತದೆ. ಈ ಒಳಗೆ ಆಟ ಆಡಿಸುವ ಆಟಕ್ಕೆ ಹೆಸರುಂಟಲ್ಲ, ಕರ್ಮದ ಆಟ ಅಂತ. ಇದು ಕರ್ಮದ ಆಟ. ಈ ಕರ್ಮದ ಆಟದಲ್ಲಿ ಎರಡು ಕೋರ್ಟು, ಗೊತ್ತಾಗ್ತದೆ? ಎರಡು ಟೀಮ್ ಮಾಡಬೇಕು, ನಡುವಲ್ಲಿ ಒಂದು ಇರ್ತದೆ. ಈ ಕಡೆ ಒಂದು ಕೋರ್ಟ್, ಈ ಕಡೆ ಒಂದು ಕೋರ್ಟ್. ಹಾಗೆ ತಾನೇ ಹೇಳೋದು? ಈ ಕರ್ಮದ ಆಟದಲ್ಲಿ ಎರಡು ಕೋರ್ಟ್. ಈ ಎರಡು ಕೋರ್ಟಿನಲ್ಲಿ ಒಂದು ಕೋರ್ಟಿನಲ್ಲಿ ಪಾಪ ಮಾಡಿದ ಟೀಮ್, ಇನ್ನೊಂದು ಕೋರ್ಟಿನಲ್ಲಿ ಪುಣ್ಯ ಮಾಡಿದ ಟೀಮ್. ಪಾಪ ಪುಣ್ಯಕ್ಕೆ ಯಾವಾಗಲೂ ಫೈಟಿಂಗ್ ಆಗ್ತಾ ಇರ್ತದೆ, ಜಗಳ ಆಗ್ತಾ ಇರ್ತದೆ. ಯಾವಾಗಲೂ ಒಂದು ಆಟ ಆಡ್ತಾ ಇರ್ತದೆ ಅದು, ಪಾಪ ಪುಣ್ಯ. ಇವತ್ತು ಪುಣ್ಯ ಗೆದ್ದಿತ್ತು, ನಾಳೆ ಪಾಪ ಗೆದ್ದಿತ್ತು, ನಾಳೆ ಪಾಪ ಗೆದ್ದಿತ್ತು, ಇವತ್ತು ಪುಣ್ಯ ಗೆದ್ದಿತ್ತು ಅಲ್ವಾ? ಗೊತ್ತಾಗ್ತದೆ? ಈ ಪಾಪ ಪುಣ್ಯದ ಒಂದು ಆಟ ಆಗ್ತಾನೆ ಇರ್ತದೆ, ಡೈಲಿ ಕ್ಷಣ ಕ್ಷಣ ಆಗ್ತಾ ಇರ್ತದೆ. ಈ ಪಾಪ ಪುಣ್ಯದ ಆಟದಲ್ಲಿ ಯಾರು ಗೆದ್ದರು ಅಂತ ಇರೋದು ಇದು. ಒಳಗೆ ಪಾಪ ಗೆದ್ದಿತ್ತ, ಪುಣ್ಯ ಗೆದ್ದಿತ್ತ ಅಂತೇಳಿ. ಆಗ ಈ ಪುಣ್ಯ ಗೆಲ್ಲಬೇಕು ಅಂತೇಳಿದರೆ ಸ್ವಲ್ಪ ಸೂಕ್ಷ್ಮಗಳೆಲ್ಲ ಬೇಕು. ಪುಣ್ಯ ಗೆಲ್ಲಬೇಕು ಅಂತೇಳಿದರೆ ಪುಣ್ಯ ಸೋಲ್ತಾನೆ ಇರೋದು ಯಾವುದೋ ಒಂದು ರೀತಿಯಲ್ಲಿ, ಪಾಪ ಒಂದಲ್ಲ ಒಂದು ರೀತಿಯಲ್ಲಿ ಮೇಲೆ ಬರ್ತಾನೆ ಇರೋದು. ಅದಕ್ಕೆ ಟೀಮ್ಗೆ ಜನಗಳು ಜಾಸ್ತಿ ಇರ್ತಾರೆ.
ಯಾವುದರಲ್ಲಿ? ಪಾಪದ ಟೀಮಿನಲ್ಲಿ ಒಂದು 100 ಜನ, ಪುಣ್ಯದ ಟೀಮಿನಲ್ಲಿ ಒಂದು 10 ಮಂದಿ. ಅರ್ಥ ಆಗ್ತದೆ ಹೇಳೋದು? ಹಾಂ. ಆಗ ಈ ಪುಣ್ಯದ ಟೀಮ್ ಗೆಲ್ಲಬೇಕು ಅಂದರೆ ಅಲ್ಲಿ ಸೂಕ್ಷ್ಮತೆ ಬೇಕು, ಅಲ್ಲಿ ಜ್ಞಾನ ಬೇಕು. ಆ ಸೂಕ್ಷ್ಮತೆ, ಜ್ಞಾನ, ಇಂಥ ವಿಚಾರವನ್ನು ಪಡ್ಕೊಳ್ಳಿಕ್ಕೆ, ಇದರ ದಾರಿ ಯಾವುದು ಅಂತ ತಿಳ್ಕೊಳ್ಳಿಕ್ಕೆ ಅಲ್ಲಿ ಗುರು ಬೇಕು. ಯಾವಾಗ ನೀವು ಆ ಪುಣ್ಯವನ್ನು ಸಂಪಾದನೆ ಮಾಡಿ ಆ ಪುಣ್ಯವನ್ನು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಸ್ಥಾಪನೆಗೊಳಿಸಬೇಕು, ಪ್ರತಿಯೊಬ್ಬರಿಗೆ ಪುಣ್ಯ ಹಂಚಿ ಹೋಗಬೇಕು, ಸತ್ಯದ ವಿಚಾರಗಳು ತಿಳಿಯಬೇಕು ಎಂಬ ವಿಚಾರಕ್ಕೆ ನೀವು ಬಂದು ನಿಲ್ಲುವಾಗ ನಿಮ್ಮ ಕಣ್ಣ ಮುಂದೆ ಒಂದು ಗುರು ಪ್ರತ್ಯಕ್ಷ ಆಗಿಯೇ ಆಗ್ತಾನೆ. ಶಿಷ್ಯ ರೆಡಿ ಆದರೆ ಗುರು ಬರೋದು. ಇಲ್ಲಿ ಶಿಷ್ಯ ರೆಡಿ ಆಗದೆ ಗುರು ಬರೋದಿಲ್ಲ. ಇದು ಇನ್ನೂ ಸೂಕ್ಷ್ಮ. ಅರ್ಥ ಆಯ್ತಲ್ಲ? ಭಕ್ತನಿರುವ ಕಡೆ ಭಗವಂತ ಬರೋದು. ಭಕ್ತನಿಗೆ ಬೇಕಾಗಿ ಭಗವಂತ. ಹಾಗೆ ಶಿಷ್ಯ ಅದನ್ನು ಹುಡುಕುವಾಗ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಒಬ್ಬ ಹುಡುಕುತ್ತಾನೆ. ಒಂದು ಗುರುವಿಗೆ ಒಂದು 3 ಜನ ಶಿಷ್ಯಂದಿರಿದ್ರು. ಒಂದು ಗುರುವಿಗೆ ಒಬ್ಬ ಶಿಷ್ಯ ಎಷ್ಟು ಹೇಳಿದರೂ ಕೇಳೋದಿಲ್ಲ. ಅವನ ಬುದ್ಧಿಯೇ ಬೇರೆ. ಈ ಪ್ರಪಂಚದೆಲ್ಲ ಲೌಕಿಕ ಸುಖಗಳೆಲ್ಲ ತುಂಬಿಸಿಕೊಂಡೇ ಅದರದ್ದೇ ಚಿಂತೆಯಲ್ಲಿರ್ತಾನೆ. ಆದರೆ ಯಾವುದು ಬೇಡ ಅವನಿಗೆ. ಹೆಂಡತಿ ಬೇಡ, ಮಕ್ಕಳು ಬೇಡ, ಸಂಸಾರ ಬೇಡ, ಯಾವುದು ಬೇಡ. ಆದರೆ ಒಳಗೆ ಈ ಪ್ರಪಂಚದೆಲ್ಲ ಚಿಂತನೆಗಳು. ಈ ಜ್ಞಾನದ ಬಗ್ಗೆ ಎಷ್ಟು ಹೇಳಿದರೂ ಅರ್ಥವೇ ಆಗೋದಿಲ್ಲ ಒಬ್ಬ ಶಿಷ್ಯನಿಗೆ. ಇನ್ನೊಬ್ಬ ಶಿಷ್ಯ ಗುರುಗಳ ಬಗ್ಗೆ ಗಮನ, ಬೇರೆ ಏನಿಲ್ಲ ಅವನಿಗೆ. ಗುರು ಸೇವೆ ಮಾಡೋದು, ಗುರುಗಳು ಏನು ಹೇಳ್ತಾರೆ ಕೇಳೋದು, ಆ ಗುರುಗಳು ಏನು ಹೇಳಿದ ಜ್ಞಾನ, ಆ ಜ್ಞಾನವನ್ನೆಲ್ಲ ಕೂಡಲೇ ಎಲ್ಲೆಲ್ಲ ಸಿಗ್ತದೆ ಅಲ್ಲೆಲ್ಲ ಬರೆದಿಟ್ಟುಕೊಳ್ಳೋದು. ಯಾವ ರೀತಿ ಬರೆದಿಟ್ಟುಕೊಳ್ಳೋದು ಗೊತ್ತಾ? ಸೂಕ್ಷ್ಮತೆಯಲ್ಲಿ ಬರೆದಿಡೋದು, ಚಿಹ್ನೆಯ ಮೂಲಕ ಬರೆದಿಡೋದು. ಅದು ಅವನಿಗೆ ಮಾತ್ರ ಗೊತ್ತಾಗಬೇಕು ಅದು ಓದಿದರೆ. ಇದು ಇದೇ ವಿಷಯ ಅಂತೇಳಿ. ಯಾಕೆ ಬರೆದಿಟ್ಟ ಗೊತ್ತಾ? ಹಾಗೆ ಗುರುಗಳು ಹೇಳಿದಾಗ ಎಲ್ಲರಿಗೂ ಅರ್ಥವಾಗುವ ಹಾಗೆ ಬರೆದಿಡ್ಬೋದಿತ್ತು. ಆದರೆ ಗುರುಗಳ ಮಾತು ಯಾರಿಗೆ ಅರ್ಥ ಆಗೋದಿಲ್ಲ. ಅರ್ಥ ಆಗದ ಹುಚ್ಚರು, ಅರ್ಥ ಆಗದ ಅಜ್ಞಾನಿಗಳು, ಈ ಪಾಪಿಷ್ಟರು ಈ ವಾಕ್ಯವನ್ನು ಕೇಳಿ ಗುರುನಿಂದನೆ ಮಾಡಿ ಪಾಪ ಕಟ್ಟಿಕೊಳ್ಳೋದು ಬೇಡ. ಇದು ತಿಳಿದವರಿಗೆ ಮಾತ್ರ ತಿಳಿದರೆ ಸಾಕು ಅಂತೇಳಿ ಇವತ್ತಿಗೆ ಕೂಡ ಪ್ರಪಂಚದಲ್ಲಿ ಅನೇಕ ರೀತಿಯಲ್ಲಿ ಗುಪ್ತ ಭಾಷೆಯಲ್ಲಿ ಅನೇಕ ಮಹಾಕಾವ್ಯಗಳು, ಮಹಾಗ್ರಂಥಗಳು, ಕಾಲಜ್ಞಾನಗಳು ಬಿದ್ದಿದೆ. ಗುಪ್ತ ಭಾಷೆ ಅದು. ಅಂತಂಥ ರಹಸ್ಯಗಳಿದೆ. ಆ ರೀತಿ ಗುರು ಹೇಳಿದ ವಿಚಾರವನ್ನು ಕೇಳಿ ಅಂತಂಥ ರಹಸ್ಯವನ್ನು, ಗುರು ಹೇಳಿದ ಎಲ್ಲ ಮಾತನ್ನು, ಇವತ್ತು ಏನಾಯಿತು, ಇವತ್ತು ಯಾರ ಹತ್ರ ಏನು ಮಾತಾಡಿದರು, ಎಷ್ಟು ಸಮಯದಲ್ಲಿ ಏನು ಹೇಳಿದರು, ಎಷ್ಟು ಸಮಯದಲ್ಲಿ ಬೆಳಿಗ್ಗೆ ಎದ್ದರು, ಎಷ್ಟು ಸಲ ನಕ್ಷತ್ರವನ್ನು ನೋಡಿದರು, ಎಷ್ಟು ಸಸಿ ಹತ್ರ ಹೋದರು, ಎಲ್ಲ ಟೋಟಲ್ ವಿಚಾರ ಆ ಶಿಷ್ಯ ಗಮನಿಸ್ತಾ ಅದನ್ನು ಹಾಗೆಯೇ ಪಿನ್ ಟು ಪಿನ್ ಬರಿತಾ ಹೋದ. ಆದರೆ ಅವನಿಗೆ ಸಮಯವಿಲ್ಲ ಅವನ ಆರೋಗ್ಯವನ್ನು ನೋಡಿಕೊಳ್ಳಲಿಕ್ಕೆ, ಅವನ ಸ್ಥಿತಿಗತಿಗಳನ್ನು ನೋಡಲಿಕ್ಕೆ ಅವನಿಗೆ ಸಮಯವಿಲ್ಲ. ಎಲ್ಲ ಗುರು ಧ್ಯಾನದಲ್ಲೇ ಮುಳುಗಿ ಹೋಗಿದ್ದಾನೆ, ಆ ಗುರುವಿನ ಸ್ಥಿತಿಯಲ್ಲೇ ಮುಳುಗಿ ಹೋಗಿದ್ದಾನೆ. ಇನ್ನೊಬ್ಬ ಶಿಷ್ಯ, 3ನೇ ಶಿಷ್ಯ 50-50, ಸ್ವಲ್ಪ ಅದು ಇದೆ, ಸ್ವಲ್ಪ ಇದು ಇದೆ, ಒಳ್ಳೆಯದಿದೆ, ಸ್ವಲ್ಪ ಎಲ್ಲ ಪ್ರಪಂಚದ ವಿಷಯ ಸುಖಗಳು ಇದೆ. ಈ 3 ಜನ ಶಿಷ್ಯಂದರು, ಈ 3 ಜನ ಶಿಷ್ಯಂದರಲ್ಲಿ 3 ನೋಡ್ತಾನೇ ಇರ್ತಾರೆ ಗುರುಗಳು. ಆ ನಡುವಿನ ಒಬ್ಬ ಶಿಷ್ಯ ಇದ್ದಾನಲ್ಲ, ಅವನನ್ನು ಕರೆದು, ಬಾಪ ಇಲ್ಲಿ ಕೂತುಕೋ, ನಿನಗೆ ಜ್ಞಾನ ಬೇಕು ಅಂತೇಳಿ ಬಹಳ ಅಂತರಾತ್ಮ ಹೇಳ್ತಾ ಉಂಟು, ನಿನ್ನ ಆತ್ಮ ಅದನ್ನೇ ಬಯಸ್ತಾ ಉಂಟು. ಆದ ಕಾರಣ ನಾನು ಹೇಳುವ ವಿಚಾರನೆಲ್ಲ ತುಂಬ ಸೂಕ್ಷ್ಮ ರೀತಿಯಲ್ಲಿ, ಯಾರಿಗೂ ತಿಳಿಯದ ರೀತಿಯಲ್ಲಿ ಬರೆದಿಟ್ಟಿದ್ದಿ. ಸತ್ಯವಂತರಿಗೆ ಮಾತ್ರ ಇದು ಸಿಕ್ಕಲಿ, ಈ ಜ್ಞಾನ ನನಗೆ ತುಂಬ ಸಂತೋಷ ಆಯಿತು ಅಂತ ಹೇಳಿ ಹತ್ತಿರ ಬಂದು ತಬ್ಬಿ ಹಿಡ್ಕೊಳ್ತಾರೆ. ಇದು ಗುರುಪ್ರೇಮ ಅಂತೇಳಿ. ಅರ್ಥ ಆಯ್ತಾ? ಕ್ಷಣಕ್ಕೂ ಕೂಡ ಆ ಗುರುವಿನ ಮನಸ್ಥಿತಿಯನ್ನು ತಿಳಿದು ಆ ಗುರುವಿನ ಸೇವೆಯಲ್ಲಿ ಭಾಗಿಯಾದಾಗ
ಆ ಕ್ಷಣ ಕ್ಷಣ ಕೂಡ ಪವಿತ್ರವಾಗ್ತಾ ಹೋದಾಗ ಆ ಭಕ್ತನದ್ದು ಅಲ್ಲ ಶಿಷ್ಯನದ್ದು ಯಾರು ಬೇಕಾರಿರ್ಬೋದು ಅಲ್ಲಿ, ಅದು ಗಂಡು ಇರ್ಬೋದು ಹೆಣ್ಣು ಇರ್ಬೋದು, ಯಾರು ಬೇಕಾರಿರ್ಬೋದು, ಅದು ದೈವೇಚ್ಛೆ, ಕರ್ಮಕ್ಕೆ ಸಂಬಂಧಪಟ್ಟ ವಿಚಾರ. ಅಂಥ ಸ್ಥಿತಿಯಲ್ಲಿ ಕ್ಷಣ ಕ್ಷಣ ಕೂಡ ಪವಿತ್ರ ಭಾವನೆಯಿಂದ ಯಾರು ಒಬ್ಬರು ಸೇವೆ ಮಾಡ್ತಾರೋ, ಎಂಥ ಪರೀಕ್ಷೆ ಬಂದರೂ ಕೂಡ ನಗು ನಗುತ್ತಾ ಸ್ವೀಕರಿಸಿ ಗುರುವೇ ಶರಣಂತ ಹೇಳಿ ಆ ಗುರುವಿನ ಸೇವೆಯಲ್ಲಿ ಭಾಗಿಯಾದ ಶಿಷ್ಯಂದಿರನ್ನು ಗುರುಗಳು ತನ್ನಿಂದ ತಾನಾಗಿ ಅವರನ್ನು ಮರೆತು ಬಿಟ್ಟು ಪ್ರೇಮ ಮಾಡ್ತಾರೆ. ಇದಂತೂ ಸತ್ಯ. ಯಾಕೆ? ಆ ಪ್ರಪಂಚಕ್ಕೊಬ್ಬ ಸತ್ಯ ಹೇಳುವ ಬಂದ, ಆ ಪ್ರಪಂಚಕ್ಕೊಂದು ಜ್ಞಾನವನ್ನು ಕೊಡುವ ಬಂದ, ಪ್ರಪಂಚಕ್ಕೊಬ್ಬ ಜ್ಞಾನವನ್ನು ಕೊಡುವನು ಬಂದ. ಪರವಾಗಿಲ್ಲ, ತೃಪ್ತಿಯಾಯಿತು. ಒಂದು ಸಸಿ ನೆಟ್ಟಿದ್ದೇನೆ, ಮರ ಆಯಿತು, ಫಲ ಬಂತು. ಇನ್ನು ಈ ಫಲ ಪ್ರಪಂಚದಾದ್ಯಂತ ಹೋಗಲಿ, ನನ್ನ ಕೆಲಸ ಮುಗೀತು ಅಂಥೇಳಿ ಸಂತೋಷವಾಗಿ ಸರ್ವಸ್ವವನ್ನು ಅವರಿಗೆ ಅರ್ಪಿಸಿ ಶಿವೈಕ್ಯರಾಗಿ ಬಿಡ್ತಾರೆ ಅವರು. ಇದು ಸ್ಥಿತಿ. ಆಗ ಎಷ್ಟು ಕಷ್ಟ ಇದೆ ಗುರುವನ್ನು ಪ್ರೇಮ ಮಾಡಲಿಕ್ಕೆ. ಗುರುವನ್ನು ಪ್ರೇಮ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ಹೇಳೋದು. ಅಷ್ಟು ಸುಲಭ ಇಲ್ಲ. ಗುರುವನ್ನು ಪ್ರೇಮ ಮಾಡಲಿಕ್ಕೆ ಅಂತೇಳಿ ಹುಟ್ಟಿದವರು ಮಾತ್ರ ಗುರುವನ್ನು ಪ್ರೇಮ ಮಾಡಲಿಕ್ಕೆ ಸಾಧ್ಯ. ಎಲ್ಲರಿಂದ ಗುರುವನ್ನು ಪ್ರೇಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಗುರುವನ್ನು ಪ್ರೇಮ ಮಾಡಿತು ಅಂತೇಳಿ ಆದರೆ, ನಿಜವಾಗಿ ಹೇಳಿದ್ದಾರೆ, ಸತ್ಯವಾದ ವಿಚಾರ. ಇದನ್ನು ಹೇಗೆ ಗುರುತಿಸುವುದು ಅಂತೇಳಿದರೆ, ನಿಜವಾಗಿ ಒಂದು ಗುರುವಿನ ಮೇಲೆ ಅವರಿಗೆ ಪ್ರೀತಿ ಬಂತು, ಟೋಟಲ್ ಸ್ಟ್ಯಾಂಡರ್ಡ್ನೆಸ್ ಅಂತ ಹೇಳಿದರೆ, ಹಂತ ಹಂತವಾಗಿ ಅವರ ರೂಪ ಗುರುವಿನ ರೂಪ ಆಗಿ ಪರಿವರ್ತನೆ ಆಗ್ತಾನೆ ಹೋಗ್ತದೆ. ಆ ಗುರು ಹೇಗೆ ಆಗಿಬಿಡ್ತಾರೆ ಅವರು. ಅದು ಒಂದಾಯಿತು. ಮತ್ತೆ ಅಲ್ಲಿ ಡಿಫ್ರೆನ್ಸ್ ಇಲ್ಲ. ಅಲ್ಲಿ ನಿಜವಾಗಿ ಪ್ರೀತಿಯಾದರೆ ಅವನೊಂದು ಪ್ರಪಂಚಕ್ಕೆ ಗುರುವೇ ಆಗ್ತಾನೆ. ನಿಜವಾಗಿ ಪ್ರೀತಿಯಾದರೆ ಒಂದು ಗುರುವಿಗೆ ಒಳ್ಳೆ ಶಿಷ್ಯನಾಗ್ತಾನೆ, ಬೆಸ್ಟ್ ಶಿಷ್ಯನಾಗ್ತಾನೆ, ಗುಡ್ ಸ್ಟೂಡೆಂಟ್ ಆಗ್ತಾನೆ. ಪ್ರೇಮ ಆಗಿಬಿಟ್ರೆ ಗುರುವಿನ ಪ್ರೇಮದ ರಹಸ್ಯ, ಗುರುವಿನ ಪ್ರೇಮದ ಒಂದು ಸ್ಥಿತಿ, ಅದು ಶಿವಶಕ್ತಿಯ ಸ್ಥಿತಿ. ಅದು ಅರ್ಥ ಹೇಳೋದು. ಆಗ ಪ್ರೇಮ ಆಗೋದು ಮೊದಲು ಅದು ನಿಮ್ಮ ಒಳಗೆ ಆಗುವುದು ಪ್ರೇಮ. ನಿಮ್ಮ ಆತ್ಮ ಬಯಸುವುದು ಅದನ್ನು. ನಿಮ್ಮ ಆತ್ಮ ಬಯಸಿದ್ದಕ್ಕೆ ಈ ಆತ್ಮ ಇನ್ನಷ್ಟು 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 ಶುದ್ಧ ಆಗಲಿ ಅಂತೇಳಿ ಒಂದೊಂದು 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 ಸತ್ಯದ ಅರಿವನ್ನು ಊಟ ಮಾಡಿಸಿ ಪವಿತ್ರಾತ್ಮವಾಗಿ, ಶುದ್ಧ ಆತ್ಮವಾಗಿ, ನವಚೈತನ್ಯವಾಗಿ ಈ ಪ್ರಪಂಚಕ್ಕೆ ದಾರಿದೀಪವನ್ನಾಗಿ ಮಾಡಿಬಿಡ್ತಾರೆ. ಗುರುವಿನ ಹತ್ರ ಪ್ರೇಮ ಆಗಿಬಿಟ್ರೆ ಇಷ್ಟೇ ಆಗೋದು. ಉತ್ತರ ಸಿಕ್ಕಿತ? ತಿರುಚಿಟ್ರಂಬಲಂ. ಗುರುವೇ ಶರಣ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.